ಗೋಕರ್ಣ ಅಶೋಕೆಯ ಮೂಲಮಠದ ಪರಿಸರದಲ್ಲಿ ಅನ್ನಬ್ರಹ್ಮ ಚಾತುರ್ಮಾಸ್ಯ ಆಹ್ವಾನ ಪತ್ರಿಕೆಯನ್ನು ಲೋಕಾರ್ಪಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀರಾಮಚಂದ್ರಪುರ ಮಠದ ಜಗದ್ಗುರು ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು, ಆಹಾರವನ್ನು ದೇವರ ಸ್ವರೂಪವೆಂದು ಕಾಣುವ ಭಾರತೀಯ ಸಂಸ್ಕೃತಿಯ ಮೌಲ್ಯಗಳನ್ನು ಜನರಿಗೆ ಪರಿಚಯಿಸುವ ಉದ್ದೇಶದಿಂದ ಈ ವರ್ಷದ ಚಾತುರ್ಮಾಸ್ಯವನ್ನು ಅನ್ನಬ್ರಹ್ಮ ಚಾತುರ್ಮಾಸ್ಯ ಎಂಬ ಪರಿಕಲ್ಪನೆಯಲ್ಲಿ ಆಚರಿಸಲಾಗುತ್ತಿದೆ. ಇಂದಿನ ಸಮಾಜದಲ್ಲಿ ಆಹಾರ ವ್ಯರ್ಥ ಮಾಡುವ ಪ್ರವೃತ್ತಿ ಹೆಚ್ಚುತ್ತಿದೆ. ಆಹಾರದ ಮಹತ್ವ ಕುರಿತು ಜನಜಾಗೃತಿ ಮೂಡಿಸುವುದು ಅಗತ್ಯವಾಗಿದೆ ಎಂದು ತಿಳಿಸಿದರು. ಈ ವರ್ಷ ಚಾತುರ್ಮಾಸ್ಯವು ಜುಲೈ 29ರಿಂದ ಸೆಪ್ಟೆಂಬರ್ 26ರವರೆಗೆ ಗೋಕರ್ಣದ ಅಶೋಕೆಯಲ್ಲಿ ನಡೆಯಲಿದ್ದು, ಆಹಾರದ ಮಹತ್ವ, ಉಪವಾಸ, ಜಲಪಾನದ ನಿಯಮಗಳು ಮತ್ತು ಭೋಜನದ ವಿಧಾನಗಳನ್ನು ಹಾಗೂ ಆರೋಗ್ಯಕರ ಆಹಾರ ಸಂಸ್ಕೃತಿಯ ಕುರಿತು ವಿಶೇಷ ಪ್ರವಚನಗಳು ಮತ್ತು ಜಾಗೃತಿ ಕಾರ್ಯಕ್ರಮಗಳು ನಡೆಯಲಿವೆ. ಕಾರ್ಯಕ್ರಮದಲ್ಲಿ ಶ್ರೀಮಠದ ಆಡಳಿತ ಮಂಡಳಿಯ ಪದಾಧಿಕಾರಿಗಳು, ಚಾತುರ್ಮಾಸ್ಯ ಸಂಯೋಜಕರು ಹಾಗೂ ವಿವಿಧ ಭಾಗಗಳ ಪ್ರಮುಖರು ಉಪಸ್ಥಿತರಿದ್ದರು. 32 ಚಾತುರ್ಮಾಸ್ಯಗಳು ಅಂತಂದರೆ ಅದು ಕಳೆದಿವೆ ಅಂತಂದರೆ ಇದು ಯಾವಾಗ ಕಳೀತು ಅಂತಲೇ ಗೊತ್ತಿಲ್ಲ ಅಂತನೂ ಆಗಿದೆ. ಅದಂತ ಸಮಯ ಹಾಗೆ ಸರಿದು ಹೋಗಿದೆ. ಮಠದಲ್ಲಿ ಏನಾಗ್ತದೆ ಅಂದರೆ ಚಾತುರ್ಮಾಸ್ಯ ಗುರುಗಳಿಗೆ ಮಾತ್ರ ಅಲ್ಲ, ಅದು ಇಡೀ ಶಿಷ್ಯವರ್ಗಕ್ಕೆ ಸೇರಿ ಒಂದು ವ್ರತ ಎನ್ನುವಂಥ ನಮ್ಮಲ್ಲಿ ಅದಿದೆ. ಹಾಗೆ ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಚಾತುರ್ಮಾಸ್ಯ ಅಂದರೆ ಒಂದು ದಿನವಾದರೂ ಬಂದು ಹೋಗಬೇಕು ಎನ್ನುವ ಭಾವ ಶಿಷ್ಯರಿಗೆ ಇರ್ತದೆ. ಒಂದು ಸಾರಿ ಆದರೂ ಬಂದು ಹೋಗಬೇಕು, ಒಂದು ದಿನ ಆದರೂ ಕೂಡ ಒಂದು ಭಾಗಿಯಾಗಬೇಕು ಅನ್ನೋ ಆಸೆ ಶಿಷ್ಯರಿಗೆಲ್ಲ ಇರ್ತದೆ. ಹಾಗಾಗಿ ನಮ್ಮಲ್ಲಿ ಇಡೀ ಶಿಷ್ಯರು, ಭಕ್ತರು, ನಮ್ಮ ಇಡೀ ಬಳಗ ಎಲ್ಲ ಸೇರಿ ಮಾಡುವಂಥ ಒಂದು ಹಬ್ಬ ಈ ಚಾತುರ್ಮಾಸ್ಯ. ನಾವು ಯಾವಾಗಲೂ ಹೇಳ್ತಾ ಇರ್ತೇವೆ, ನಮಗೆ ಒಂದೇ ಹಬ್ಬ ಇರುವಂಥದ್ದು. ಗೃಹಸ್ಥರಿಗೆ ವರ್ಷ ಇಡೀ ಹಬ್ಬಗಳು, ನಮ್ಮದು ಒಂದೇ ಹಬ್ಬ ಪರ್ವ. ಆದರೆ 60 ದಿನದ ಹಬ್ಬ ಅದು ಅಂತ, ಕೆಲವು ಸಾರಿ 90 ದಿನ ಆಗ್ತದೆ ಅದು ಅಂತ, ಅಂಥದ್ದು ಅದು ಅಂತ. ಹಾಗಾಗಿ ಅಂಥ ಒಂದು ಪರ್ವ ಹತ್ತಿರ ಬರ್ತಾ ಇದೆ. ಪ್ರತಿ ವರ್ಷವೂ ಕೂಡ ಒಂದು ಸೂತ್ರವನ್ನು ಇಟ್ಕೊಳ್ತೇವೆ ಚಾತುರ್ಮಾಸ್ಯವನ್ನು ಮಾಡುವಾಗ. ಕಳೆದ ವರ್ಷ ಸ್ವಭಾಷಾ ಚಾತುರ್ಮಾಸ್ಯ ಅನ್ನೋ ಹೆಸರಿನಲ್ಲಿ ನಮ್ಮ ತಾಯಿ ನುಡಿಯನ್ನು ನಾವು ತಪ್ಪಿರದೆ ಮಾತಾಡಬೇಕು, ಶುದ್ಧವಾಗಿ ಮಾತಾಡಬೇಕು, ಮಧ್ಯೆ ಮ್ಲೇಚ್ಛ ಪದಗಳನ್ನು ಸೇರಿಸಬಾರದು ಅಂತ ಒಂದು ಸೂತ್ರ ಇಟ್ಕೊಂಡು ಚಾತುರ್ಮಾಸ್ಯವನ್ನು ಮಾಡಿಯಾಗಿತ್ತು. ಒಂದು ಒಳ್ಳೆಯ ಸಂದೇಶ ಸಮಾಜದಲ್ಲೆಲ್ಲ ಹೋಗಿದೆ. ಅದರಿಂದಾಗಿ ಈಗಲೂ ಕೂಡ ನಮಗೆ ಯಾರಾದರೂ ಸಿಗ್ತಾರೆ, ಅವರು ತಪ್ಪಿ ಇಂಗ್ಲೀಷ್ ಶಬ್ದ ಹೇಳ್ತಾರೆ, ಆಮೇಲೆ ತಿದ್ದುಕೊಳ್ತಾರೆ, ಅದೆಲ್ಲ ಇದು ಅಂಥೇಳಿ ಅಂಥವರು ನಮಗೆ ಸಿಗ್ತಾನೆ ಇರ್ತಾರೆ. ಈ ನಮ್ಮ ಕರ್ನಾಟಕದ ಒಳಗೆ ಹೊರಗಿನಿಂದ ಯಾರಿಗೆಲ್ಲ ಸಂದೇಶ ಮುಟ್ಟಿದೆಯೋ ಅವರೆಲ್ಲ ಒಂದು ಪ್ರಯತ್ನ ಇದೆ. ಕೊನೆ ಪಕ್ಷ ನಮ್ಮಲ್ಲಿ ಬಂದು ಮಾತಾಡುವಾಗಲಾದ್ರಂತೂ ಅವರು ಆ ಪ್ರಯತ್ನ ಮಾಡ್ತಾರೆ, ಶುದ್ಧ ಕನ್ನಡದಲ್ಲಿ ಮಾತಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಅದೇ ಒಂದು ನಮಗೆ ಸಂತೋಷ. ಶುದ್ಧ ಕನ್ನಡಕ್ಕೆ ಯಕ್ಷಗಾನ ಉದಾಹರಣೆ. ಯಕ್ಷಗಾನದಲ್ಲಿ ಶುದ್ಧ ಕನ್ನಡವನ್ನು ಮಾತಾಡ್ತಾರೆ. ಶುದ್ಧ ಕನ್ನಡ ಅಂದರೆ ನಮ್ಮಲ್ಲಿ ಉರ್ದು ಶಬ್ದಗಳಿದೆ, ಅದು ಶುದ್ಧ ಕನ್ನಡಕ್ಕೆ ಸೇರಿ ಹೋಗಿದೆ. ಈಗ ಜವಾಬ್ದಾರಿ ಅಂದರೆ ಕನ್ನಡ ಅಲ್ಲ ಅಂತ ಯಾರು ಹೇಳೋದಿಲ್ಲ ಅದನ್ನಂತ. ಜಮೀನು ಅಂದರೆ ಕನ್ನಡ ಅಲ್ಲ ಅಂತ ಯಾರು ಹೇಳೋದಿಲ್ಲ ಅದನ್ನಂತ. ಕನ್ನಡ ಅಂತ ಅಂದ್ಕೊಂಡಿದ್ದಾರೆ. ಇದೆಲ್ಲ ಉರ್ದು ಶಬ್ದಗಳು ಅಂತ ಅಲ್ಲಿಂದ ಬಂದಿರುವಂಥದ್ದು. ಯಕ್ಷಗಾನದಲ್ಲಿ ಅವರು ಜವಾಬ್ದಾರಿ ಅಂತ ಹೇಳೋದಿಲ್ಲ, ಅವರು ಹೊಣೆಗಾರಿಕೆ ಅಂತ ಹೇಳ್ತಾರೆ. ಅದಕ್ಕೆ ಅಂತ ಜಮೀನು ಅಂತ ಹೇಳೋದಿಲ್ಲ, ಅವರು ಭೂಮಿ ಅಂತ ಹೇಳ್ತಾರೆ, ನೆಲ ಅಂತ ಹೇಳ್ತಾರೆ. ಅಂದರೆ ಆ ಒಂದು ಕಲೆಯಲ್ಲಿ ಶುದ್ಧ ಭಾಷೆ ಉಳ್ಕೊಂಡು ಬಂದಿದೆ, ಸ್ವಭಾಷೆ ಉಳ್ಕೊಂಡು ಬಂದಿದೆ ಅನ್ನೋದನ್ನು ನಾವು ನೆನಪು ಮಾಡ್ಕೊಳ್ಬೋದು. ಇಡೀ ಆಡು ಮಾತಿಗೆ ಬರಬೇಕಾಗಿದೆ. ಒಂದು ಕಲೆಯಲ್ಲಿ ಇರ್ತಕ್ಕಂಥದ್ದು ಇಡೀ ಆಡು ಮಾತಿಗೆ ಅದು ಬರಬೇಕಾಗಿದೆ. ನಮ್ಮ ಬ್ರಹ್ಮೂರು ಭಾಗವತರನ್ನು ನೋಡಿದಾಗ ನಮಗೆ ಯಕ್ಷಗಾನದ ನೆನಪಾಯಿತು. ಮಠದ ಆತ್ಮೀಯ ಭಕ್ತರು ಕೂಡ ಹೌದು ಅಂತ. ಹಾಗೆ ಈ ಸಾರಿ ಸೂತ್ರ ಯಾವುದು ಚಾತುರ್ಮಾಸ್ಯಕ್ಕೆ ಅಂದರೆ ಆಹಾರವೇ ಸೂತ್ರ ಅಂತ. ಹಾಗಾಗಿ ಚಾತುರ್ಮಾಸ್ಯಕ್ಕೆ ಅನ್ನಬ್ರಹ್ಮ ಚಾತುರ್ಮಾಸ ಎಂಬುದಾಗಿ ಈ ಸಾರಿ ಹೆಸರು. ಅನ್ನಬ್ರಹ್ಮ ಎನ್ನುವಂಥದ್ದು ಅದು ವೈದಿಕ ಪ್ರಯೋಗ. ಅದು ಅನ್ನಂ ಬ್ರಹ್ಮೇತಿ ವ್ಯಜಾನಾತ್, ತೈತ್ತಿರೀಯ ಉಪನಿಷತ್ತು. ಭೃಗು ಮಹರ್ಷಿ ಯಾವುದು ಪರಮಾತ್ಮ ಅಂದರೆ ಯಾವುದು ಅನ್ನೋದನ್ನು ಅನ್ವೇಷಣೆ ಮಾಡ್ತಾ ಮಾಡ್ತಾ ಹೋದಾಗ ಮೊಟ್ಟ ಮೊದಲಿಗೆ ಆತನ ತಪಸ್ಸಿಗೆ ಫಲವಾಗಿ ಸ್ಫುರಿಸಿದ್ದು ಅನ್ನಂ ಬ್ರಹ್ಮೇತಿ ವ್ಯಜಾನಾತ್, ಅನ್ನವೇ ಬ್ರಹ್ಮ, ಅದು ಪರಮಾತ್ಮ ಸ್ವರೂಪ ಎಂಬುದಾಗಿ ಮೊಟ್ಟ ಮೊದಲು ಅವನಿಗೆ ಸ್ಫುರಿಸಿದ್ದು. ಹಾಗಾಗಿ ಅವನು ಅಲ್ಲಿ ಬೆಳೆಸಿದ್ದ ಪದ ಅನ್ನಂ ಬ್ರಹ್ಮೇತಿ ವ್ಯಜಾನಾತ್, ಅದನ್ನೇ ಇಟ್ಟುಕೊಂಡು ಈ ಚಾತುರ್ಮಾಸ್ಯವನ್ನು ಅನ್ನಬ್ರಹ್ಮ ಚಾತುರ್ಮಾಸ್ಯ ಎಂಬುದಾಗಿ ಕರೆಯಲಾಗ್ತಾ ಇದೆ. ಇದರ ಸಂದೇಶ ಏನಂದರೆ ಅನ್ನವು ಬ್ರಹ್ಮವಾಗುವುದು ಹೇಗೆ ಅಂತ ತಿಳ್ಕೊಳ್ಳೋಣ ಅಂತ. ಚಾತುರ್ಮಾಸ್ಯದ ಸಮಯದಲ್ಲಿ ನಾವು ಊಟ ಮಾಡುವ ಅನ್ನ ಅದೇ ಪರಮಾತ್ಮ ಆಗೋದು ಹೇಗೆ, ನಮ್ಮ ಪಾಲಿಗೆ ಅದು ದೇವರಾಗಬೇಕು ನಾವು ಮಾಡುವ ಊಟ ಅಂತ. ಅದು ಹೇಗೆ ಎನ್ನುವಂಥದ್ದನ್ನು 60 ದಿನಗಳ ಕಾಲ ವಿವಿಧ ಆಯಾಮಗಳಿಂದ ತೆಗೆದುಕೊಳ್ಳುವಂಥದ್ದು ಚಾತುರ್ಮಾಸ್ಯದ ಒಂದು ಸೂತ್ರವಾಗಿದೆ. ಚರಕ ಸಂಹಿತೆಯ ಸೂತ್ರಸ್ಥಾನದ ಒಂದು ಅನ್ನಪಾನ ವಿಧಿ ಅಂತ ಒಂದು ಅಧ್ಯಾಯ ಇದೆ. ಅದರ ಕೆಲವು ಮಾತುಗಳನ್ನ ಈ ಸಮಯದಲ್ಲಿ ನಾವು ನೆನಪಾಡ್ಕೊಳ್ತೇವೆ.
ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು ಅಂತ. ಅವ್ರು ಹೇಳ್ತಾರೆ, ಪ್ರಾಣಾಹ ಪ್ರಾಣಭೃತಾಂ ಅನ್ನಂ. ಈ ಪ್ರಾಣಿಗಳು ಅಂದರೆ ನಾಲ್ಕಾಲು ಮಾತ್ರ ಅಲ್ಲ, ಪ್ರಾಣ ಇರುವಂಥದ್ದೆಲ್ಲ ಪ್ರಾಣಿ ಅಂತ. ನಾವು ನಮ್ಮನ್ನು ಪ್ರಾಣಿ ತಿನ್ಕೊಳ್ಳಿಕ್ಕೆ ಏನು ಸಂಕೋಚ ಪಡಬಾರ್ದು, ಯಾಕೆಂದರೆ ಪ್ರಾಣ ಉಂಟಲ್ಲ ಅಂತ. ಹಾಗಾಗಿ ಯಾರಿಗೆಲ್ಲ ಪ್ರಾಣ ಇದೆಯೋ ಅವರಿಗೆಲ್ಲ ಪ್ರಾಣ ಯಾವುದು, ಪ್ರಾಣಿಗಳ ಪ್ರಾಣ ಯಾವುದು ಎಂಬ ಒಂದು ಪ್ರಶ್ನೆ ಕೇಳಿ ಅವರು ಉತ್ತರ ಹೇಳಿದ್ದು ಅನ್ನ, ಅದೇ ಪ್ರಾಣ. ಕಲಿಯುಗದಲ್ಲಂತೂ ಅನ್ನಗತ ಪ್ರಾಣಾಹ ಅಂತ. ಬೇರೆ ಬೇರೆ ಯುಗದಲ್ಲಿ ಬೇರೆ ಬೇರೆ ಇದೆ. ಶ್ವಾಸದಲ್ಲಿ ಪ್ರಾಣ ಇರುವಂಥದ್ದು, ಹಾಗೆ ರಕ್ತದಲ್ಲಿ ಪ್ರಾಣ ಇರುವಂಥದ್ದು, ಬೇರೆ ಅಸ್ಥಿಯಲ್ಲಿ ಪ್ರಾಣ ಇರುವಂಥದ್ದು ಎಲ್ಲ. ಹಾಗೆ ಈ ಪ್ರಾಣ ಉಳ್ಳವರಿಗೆಲ್ಲ ಪ್ರಾಣ ಯಾವುದು ಅಂದರೆ ಅನ್ನವೇ ಅದು. ಅನ್ನಂ ಲೋಕೋನುಧಾವತಿ, ಅನ್ನಂ ಲೋಕೋಭಿಧಾವತಿ. ಇಡೀ ಪ್ರಪಂಚ ಓಡ್ತಾ ಇರುವಂಥದ್ದು ಅನ್ನದ ಹಿಂದೆ. ಒಂದು ಪ್ರಾಣಿಯೋ ಪಕ್ಷಿಯೋ ಸಂಚಾರ ಮಾಡ್ತಾ ಇದ್ರೆ ಯಾತಕ್ಕಾಗಿ ಸಂಚಾರ ಮಾಡ್ತಾ ಇದೆ ಅಂದರೆ ಮುಖ್ಯವಾದ ಕೆಲಸ ಅದು ಆಹಾರವನ್ನು ಹುಡ್ಕೊಳ್ತಾ ಇದೆ. ಅದು ಏನು ಪಾಪ ಇಡೀ ಜೀವನ ಅದೇ ಮಾಡ್ತದಲ್ಲ ಅಂದರೆ ಅದು ಸರಿಯಾದ ಆಹಾರವನ್ನೇ ಹುಡ್ಕೊಳ್ತದೆ. ಅದು ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳು. ಮನುಷ್ಯ ಹಾಗಲ್ಲ, ಅವನು ಸರಿಯಾದ್ದನ್ನೇ ಹುಡ್ಕೊಳ್ತಾನೆ, ತಿಂತಾನೆ ಅಂತೇನಿಲ್ಲ. ಅವನು ಯಾವಾಗಲೂ ತಂದಿದ್ದನ್ನು ಇಟ್ಟುಕೊಂಡು ಯಾವಾಗಲೂ ತಿಂದು ಈತನ ಮಧ್ಯೆ ಅದು ಏನೇನು ಅನಾಹುತ ಆಗಬೇಕು ಹಾಗೆ ಅದು ರಾಜಸ ತಾಮಸ ಎಲ್ಲ ಆಗಿ ಆಮೇಲೆ ತಿಂತಾನೆ ಅನ್ನೋದನ್ನು ಅಲ್ಲಿ. ಅದು ಮನುಷ್ಯ. ಅದು ಪ್ರಾಣಿಗಳು ಹಾಗಲ್ಲ. ಪ್ರಾಣಿಗಳು ಯಥೋಚಿತವಾಗಿರುವಂಥ ಆಹಾರವನ್ನು ನಾವು ಹುಡುಕಿ ಸ್ವೀಕಾರ ಮಾಡ್ತೇವೆ. ಹಾಗಾಗಿ ಹೆಚ್ಚು ಸಮಯ ಬೇಕು. ಓಕೆ, ಮನುಷ್ಯನಿಗೆ ಸಮಯ ಇಲ್ಲ. ಯಾವುದಕ್ಕೆ ಸಮಯ ಇಲ್ಲ ಅಂದರೆ ಮುಖ್ಯವಾದಕ್ಕೆ ಸಮಯ ಇಲ್ಲ, ಬೇರೆ ಎಲ್ಲದಕ್ಕೂ ಸಮಯ ಇದೆ. ಅದು ಪ್ರಧಾನವಾಗಿದ್ದು ಯಾವುದಿದೆಯೋ ಅದಕ್ಕೆ ಸಮಯ ಇಲ್ಲ. ಜೀವನದಲ್ಲಿ ಮುಖ್ಯವಾಗಿದ್ದು ಗೌಣ ಆಗಬಾರ್ದು, ಗೌಣ ಆಗಿದ್ದು ಮುಖ್ಯ ಆಗಬಾರ್ದು. ಅನ್ನ ತುಂಬ ಮುಖ್ಯವಾಗಿರುವಂಥದ್ದು ಗೌಣವಾಗಿ ಹೋಗಿದೆ. ಅನೇಕ ಗೌಣ ಸಂಗತಿಗಳು ಮುಖ್ಯ ಆಗಿದ್ದಾವೆ. ಹಾಗಾಗಿ ಚಾತುರ್ಮಾಸ್ಯದ ಒಂದು ಪರಿಕಲ್ಪನೆ ಇರುವಂಥದ್ದು. ಇಷ್ಟಾಗಿಯೂ ತುತ್ತ ಅನ್ನ ಬೇಕು ಎಲ್ಲರಿಗೂ ಅಂಥದ್ದು, ಇಲ್ಲದೆ ಜೀವನ ಇಲ್ಲ ಅಂತ. ಹಾಗಾಗಿ ಎಲ್ಲರೂ ಆ ಕಡೆಗೆ ಗಮನ ಕೊಡೋದು ಅನಿವಾರ್ಯ, ಬೇರೆ ದಾರಿ ಇಲ್ಲ. ಏನೆಲ್ಲ ಬರ್ತದೆ ಅನ್ನದಿಂದ ಅಂದರೆ ವರ್ಣ, ಬಣ್ಣ ಅನ್ನದಿಂದ ಅಂತ. ಈಗ ವರ್ಣ ಅಂದರೆ ವಾಣಿಯನ್ನು ಕೂಡ ತೆಗೆದುಕೊಳ್ಬೋದು ನಾವು. ಅಂತ ಮಾತು, ಒಂದು ಅಕ್ಷರ ಹೊರಗೆ ಬರಬೇಕು ಅಂದರೆ ಅನ್ನ ಬೇಕು ಅದಕ್ಕೆ ಅಂತ. ಪ್ರಸಾದ ಅಂದರೆ ಪ್ರಸನ್ನತೆ ಅಂತ, ಒಂದು ಸಮಾಧಾನ ಅನ್ನದಿಂದ ಅಂತ. ಸೌಸ್ವರ್ಯಂ, ಒಳ್ಳೆ ಕಂಠ ಅನ್ನದಿಂದ ಅಂತ. ಜೀವಿತಂ ಅಂದರೆ ಉಸಿರಾಟವೇ ಅನ್ನದಿಂದ, ಬದುಕೇ ಅನ್ನದಿಂದ. ಪ್ರತಿಭೆ ಎನ್ನುವಂಥದ್ದು ಅನ್ನದಿಂದಲಂತೆ. ಸುಖಂ ಅನ್ನದಿಂದ, ಸುಖ ಎನ್ನುವಂಥದ್ದು. ತುಷ್ಟಿ ತುಷ್ಟಿ ಸಂತೋಷ, ಪುಷ್ಟಿ ಅಂದರೆ ಬಲ, ಅದೇ ಶಕ್ತಿ, ಅದೆಲ್ಲ ಅನ್ನದಿಂದ. ತುಷ್ಟಿ ಬಲಂ ಮೇಧ ಕೂಡ ಅನ್ನದಿಂದಲೇ ಅಂತ. ಸರ್ವಂ ಅನ್ನೇ ಪ್ರತಿಷ್ಠಿತಂ, ಎಲ್ಲವೂ ಕೂಡ ಅನ್ನದಲ್ಲಿ ನೆಲೆ ನಿಂತಿದೆ. ಲೌಕಿಕಂ ಕರ್ಮ ಯದು ವೃತ್ತವು, ಈ ಲೋಕದಲ್ಲಿ ನಾವೇನೇನು ಕಾರ್ಯಗಳನ್ನು ಮಾಡ್ತೇವೆ ನಮ್ಮ ಬದುಕಿರುವ ಸಲುವಾಗಿ ಅದೆಲ್ಲವೂ ಅನ್ನವನ್ನು ಅವಲಂಬಿಸಿದೆ. ಈ ಲೋಕದಲ್ಲಿ ಮಾತ್ರ ಅಲ್ಲ, ಸ್ವರ್ಗತವು ಹೆಚ್ಚು ದೈವಿಕಂ, ನಾವು ಸ್ವರ್ಗಕ್ಕೆ ಹೋಗಬೇಕು ಮುಂದೆ ಅಂತಂದರೆ ಅದಕ್ಕಾಗಿ ಏನು ಮಾಡಬೇಕು, ಅದೆಲ್ಲವೂ ಕೂಡ ಅನ್ನವನ್ನೇ ಅವಲಂಬಿಸಿದೆ. ಅನ್ನವನ್ನು ಬಿಟ್ಟಿಲ್ಲ. ಇದೆರಡನ್ನೂ ಮೀರಿ ಮುಕ್ತಿಗೆ ಯಾರಾದರೂ ಹೋಗೋದಾದರೆ ಕರ್ಮ ಅಪವರ್ಗ ಹೆಚ್ಚೋಕ್ತಂ, ಮುಕ್ತಿಗಾಗಿ ಏನನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ದಾರೆ ಸಾಧನೆಯನ್ನು, ಅದು ಕೂಡ ತಚ್ಚಾಪಿ ಅನ್ನೇ ಪ್ರತಿಷ್ಠಿತಂ, ಅದು ಕೂಡ ಅನ್ನದಲ್ಲಿಯೇ ನೆಲೆ ನಿಂತಿದೆ. ಹಾಗಾಗಿ ಅನ್ನವನ್ನು ಬಿಟ್ಟು ಬೇರೆ ಏನೂ ಇಲ್ಲ ಎಂಬುದಾಗಿ ಚರಕಾಚಾರ್ಯರು, ಆಯುರ್ವೇದದ ಆಚಾರ್ಯರು ಹೇಳಿರ್ತಕ್ಕಂಥ ಒಂದು ಮಾತು. ಇದನ್ನು ಇಟ್ಕೊಂಡು ಇದೆಲ್ಲ ಆಗೋದು ಯಾವಾಗ? ಈ ಅನ್ನ ಅಂದರೆ ತುಷ್ಟಿ, ಪುಷ್ಟಿ, ಬಲ, ಸೌಸ್ವರ್ಯ, ಆರೋಗ್ಯ, ಇದೆಲ್ಲ ಅನ್ನವೇ. ಅದು ಹೀಗಾಗೋದು ಯಾವಾಗ ಅಂದರೆ ನೀವು ಸರಿಯಾದ ಆಹಾರವನ್ನು ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಸಮಯದಲ್ಲಿ, ಸರಿಯಾದ ವಾತಾವರಣದಲ್ಲಿ, ಸರಿಯಾದ ವಿಧಾನದಲ್ಲಿ ಸ್ವೀಕಾರ ಮಾಡಿದರೆ ಅದು ನಮ್ಮ ಪಾಲಿಗೆ ಅನ್ನಪೂರ್ಣೇಶ್ವರಿ. ಅದು ಅನ್ನಂ ಬ್ರಹ್ಮ. ಇದರಲ್ಲಿ ಏನು ವ್ಯತ್ಯಾಸ ಆದರೂ ಕೂಡ ಅದರ ಅಡ್ಡ ಪರಿಣಾಮಗಳು ಆಗ್ತವೆ ನಮಗೆ ಅಂತ. ಏನು ವ್ಯತ್ಯಾಸ ಆದರೂ ಕೂಡ ಆಯುರ್ವೇದ ಹೇಳ್ತದೆ ನಿಮ್ಗೆ ಔಷಧ ಯಾಕೆ ಬೇಕು ಅಂತ ಆಯುರ್ವೇದಕ್ಕೆ ಹೇಳ್ತದೆ, ಊಟ ಸರಿಯಾಗಿ ಮಾಡಿ ಅಂತ. ಕನ್ನಡದಲ್ಲೂ ಮಾತಿದೆ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ. ನಮ್ಮಲ್ಲಿ ಬಂದಿದೆ ಅದು. ಮಾತ್ರ ಅಲ್ಲ, ಊಟದ ಪ್ರಮಾಣ ಒಂದು ವ್ಯತ್ಯಾಸ ಆದರೆ ಏನಾಗ್ಬೋದು ಅಂತ ಕೂಡ ನಮ್ಮಲ್ಲಿ ಗಾದೆ ಇದೆ ಅದಕ್ಕೆ. 1 ಹೊತ್ತು ಉಂಡವನು ಯೋಗಿ, 2 ಹೊತ್ತು ಉಂಡವನು ಭೋಗಿ, ಇಷ್ಟಕ್ಕೆ ಒಪ್ಪಿಗೆ ಅಂತ. ಯೋಗಿ ಅಥವಾ ಭೋಗಿ ಆಗೋದಾದರೆ 2 ಹೊತ್ತಿಗೆ ಮುಗಿತದ ಅಂತ. 3 ಹೊತ್ತು ಉಂಡವನು ರೋಗಿ. ಯಾರು 3ನೇ ಹೊತ್ತು ಊಟ ಮಾಡ್ತಾನೆ ಅಥವಾ ಆಹಾರ ತಗೊಳ್ತಾನೆ ಅದು ರೋಗಕ್ಕೆ ಕಾರಣ ಆಗುವಂಥದ್ದು. ಮತ್ತೂ ಹೆಚ್ಚಾದರೆ ಎತ್ಕೊಂಡು ಹೋಗಿ ಅಂತ. ಅವನಿನ್ನು ಅದು ಬದುಕೋ ಲಕ್ಷಣ ಅಲ್ಲ ಅದು ಅಂತ. ಅವನು ಸಾವನ್ನು ಹತ್ರ ಕರಿತಾ ಇದ್ದಾನೆ ಅಂತ ಅರ್ಥ. ದಿನಕ್ಕೆ 5, 6, 4, 8 ಸರಿ ಊಟ ಮಾಡೋದು, ತಿಂಡಿ ತಿನ್ನೋದು,
ಹೋದಾಗ ಆ ಕಡೆ ಹೋದ್ರು ಒಂದ್ಸತಿ ಈ ಕಡೆ ಒಂದ್ಸತಿ ಬಾಯಿಗೆ ಹಾಕ್ಕೊಳ್ತಾರೆ ಅಂತ. ಇವರೆಲ್ಲ ಬದುಕೋ ಲಕ್ಷಣದವರಲ್ಲ ಅವರು ಅಂತ. ಅವರೆಲ್ಲ ಯಮರಾಜನ ಕರಿತಾ ಇರ್ತಾರೆ ಅಂತ. ಮೊದಲು ಅವನ ಪರಿವಾರ ಬರ್ತದೆ, ಯಮನ ಪರಿವಾರ, ಕಾಯಿಲೆಗಳು ಅದೆಲ್ಲ, ಆಮೇಲೆ ಅವನೇ ಬರ್ತಾನೆ, ಯಮನೇ ಬರ್ತಾನೆ ಕೊನೆಯಲ್ಲಿ ಅಂತ. ಹಾಗಾಗಿ ಹೀಗಲ್ಲದ ಬದುಕನ್ನು ಬದುಕಬೇಕು ಅಂದರೆ ನಾವು ಈಗಲೇ ಉಪನಯನದ ಬಗ್ಗೆ ಹೇಳಿದ್ವಲ್ಲ, ಒಂದು ಚೌಕಟ್ಟು ಅಂತ ಬೇಕು ಅಂತ. ಊಟಕ್ಕೆ ಒಂದು ಪರಿಧಿ ಇದೆ, ಒಂದು ಚೌಕಟ್ಟಿದೆ ಅಂತ. ಹೀಗೆ ಮಾಡಿದರೆ ಅನ್ನ ಅಮೃತ ಆಗ್ಬೋದು, ಅನ್ನ ಬ್ರಹ್ಮ ಆಗ್ಬೋದು ಅಂತ. ಅದನ್ನು ವಿಶ್ಲೇಷಣೆ ಮಾಡೋ ದೃಷ್ಟಿಯಿಂದ ಈ ಚಾತುರ್ಮಾಸ್ಯವನ್ನು ಇಟ್ಕೊಳ್ಳಲಾಗಿದೆ. ಇಡೀ ಚಾತುರ್ಮಾಸ್ಯದ ಸಮಯವನ್ನು ಅದಕ್ಕಿಂತಲೂ ನಾವು ಇಟ್ಕೊಂಡಿರ್ತಕ್ಕಂಥದ್ದು. ತುಂಬ ತಪ್ಪು ಅಭ್ಯಾಸಗಳಿದೆ ನಮ್ಮ ಊಟದ ಕ್ರಮದಲ್ಲಿ, ತುಂಬ ತಪ್ಪು ಪದ್ಧತಿಗಳಿದೆ, ತುಂಬ ತಪ್ಪು ಅಭ್ಯಾಸಗಳಿದೆ. ಅಲ್ಲೇ ಎಲ್ಲ ಸಮಸ್ಯೆಗಳ ಮೂಲ ಇದೆ. ಆಮ ಅಂತ ಆಯುರ್ವೇದ ಕರಿತಿದೆ ಅದನ್ನು. ಆಮ ಅಂದರೆ ನಾವು ಊಟ ಮಾಡಿದ್ದು ಅದು ಜೀರ್ಣ ಆಗದೆ ಉಳಿದಿತ್ತು, ಅಂದರೆ ಜೀರ್ಣಕ್ಕೆ ಮಿಕ್ಕಿದ್ದಿದೆಯಲ್ಲ ಅದಕ್ಕೆ ಆಮ ಅಂತ ಹೆಸರು. ಇದೇ ಎಲ್ಲ ರೋಗಗಳ ಮೂಲ ಅಂತ ಆಯುರ್ವೇದ ಹೇಳುವಂಥದ್ದು. ಆಮಂ ಹಿ ಸರ್ವರೋಗಾಣ ಮೂಲಂ ಅಂತ ಹೇಳ್ತದೆ. ಎಲ್ಲ ಕಾಯಿಲೆಗೂ ಇದೇ ಮೂಲ ಅಂತ. ಒಂದು ಬೆನ್ನು ನೋವು ಬಂತು, ಕೈ ನೋವು ಬಂತು ಅಂದರೆ ಅವರು ಔಷಧ ಕೊಡಬೇಕಾದ್ರೆ ಮೊದಲು ಆಯುರ್ವೇದರು ಆಮನ ಪಕ್ವ ಮಾಡುವಂಥ ಈ ಭಾಷೆ ಬಳಸ್ತಾರೆ. ಅಂದರೆ ಯಾವುದು ಜೀರ್ಣ ಆಗದೆ ಉಳಿದ್ರೆ ಯಾವುದೋ ಒಂದು ಭಾಗ ಅಲ್ಲಿ ಬಂದು ಸೇರಿಕೊಂಡಿದೆ ಅಂತ, ಅದರ ಅಂಶ, ಆ ದೋಷ ಅಲ್ಲಿ ಬಂದು ಸೇರಿಕೊಂಡಿದೆ, ಅದನ್ನು ಪಕ್ವ ಮಾಡು, ಅದನ್ನು ಮೊದಲು ಜೀರ್ಣಗೊಳಿಸುವಂತೆ ಮಾಡು, ಆಮೇಲೆ ಬೇರೆ ಚಿಕಿತ್ಸೆ ಶುರು ಮಾಡು ಅಂತ ಹೇಳ್ತಾರೆ ಅವರು ಅಂತ. ಹಾಗಾಗಿ ಎಲ್ಲ ರೋಗಗಳಿಗೂ ಕೂಡ ಕಾರಣ ಅದೇ ಆಗಿದೆ, ಆಮಯವಾಗಿದೆ. ಇದಲ್ಲದೆ ಇರುವಂಥ ಆಮ ಹೋಗಬೇಕು, ಆಮ ಇರಬಾರ್ದು, ರಾಮ ಇರಬೇಕು. ಹೀಗೊಂದು ಬದುಕನ್ನು ಮಾಡ್ಬೋದಂತ. ಆಮದಿಂದ ಮುಕ್ತವಾದ, ರಾಮನಿಂದ ಯುಕ್ತವಾದ ಒಂದು ಬದುಕನ್ನು ಮಾಡ್ಬೋದಾ ಎನ್ನುವ ಚಿಂತನೆಯನ್ನು ಈ ಚಾತುರ್ಮಾಸ್ಯದ ಸಮಯದಲ್ಲಿ ಮಾಡಬೇಕಾಗಿದೆ. ಹಾಗಾಗಿ ಈ ಚಾತುರ್ಮಾಸ್ಯಕ್ಕೆ ಈ ಅನ್ನಬ್ರಹ್ಮ ಚಾತುರ್ಮಾಸ್ಯ ಎಂಬುದಾಗಿ ಹೆಸರು. ಇದೇ ಅದರ ಲಾಂಛನ. ಬಾಳೆ ಎಲೆ ಎಲ್ಲಿದೆ? ಬಾಳೆ ಎಲೆ ಇವತ್ತು ಬಾಳೆ ಎಲೆ ಊಟ ಮಾಡಿದ್ರೆ ಎಷ್ಟು ಮಂದಿ ಇದ್ದೀರಿ ಇವತ್ತು? ಬಾಳೆ ಎಲೆಯಲ್ಲಿ ಊಟ ಮಾಡಬೇಕಾದ್ರೆ ಯಾವುದು ಎಲ್ಲಿರಬೇಕು ಅಂತ ಎಷ್ಟು ಮಂದಿಗೆ ಗೊತ್ತಿದೆ? ಯಾವುದನ್ನು ಎಲ್ಲ ಹಾಕ್ಕೊಳ್ಬೇಕು ಅಂತ. ಊಟ ಮಾಡೋ ವಿಷಯ ಆಮೇಲೆ, ಈ ಬಡಿಸ್ಕೊಳ್ಬೇಕಾದ್ರೆ ಎಲ್ಲಿ ಬಡಿಸ್ಕೊಳ್ಬೇಕು, ಉಪ್ಪೆಲ್ಲಿ, ಉಪ್ಪಿನಕಾಯಿಯಲ್ಲಿ, ಕೋಸಂಬರಿಯಲ್ಲಿ, ಪಲ್ಯೆಯಲ್ಲಿ, ಸಿಹಿಯಲ್ಲಿ, ಖಾರ ಎಲ್ಲಿ, ಅನ್ನ ಎಲ್ಲಿ, ತುಪ್ಪ ಎಲ್ಲಿ, ಅಭಿಗಾರ ಎಲ್ಲಿ, ಏನಾದರೂ ನಮ್ಗೆ ಗೊತ್ತಿದೆ ಇವತ್ತು ಅಂತ? ಏನೂ ಗೊತ್ತಿಲ್ಲ. ಮೊದಲು ಎಂಥ ಆಹಾರ ಸ್ವೀಕಾರ ಮಾಡಬೇಕು, ಆಮೇಲೆ ಎಂಥ ಆಹಾರ ಸ್ವೀಕಾರ ಮಾಡಬೇಕು. ಕಟ್ಟುನಿಟ್ಟಾಗಿ ಆಯುರ್ವೇದ ಹೇಳ್ತದೆ, ಮಧುರದಿಂದಲೇ ಊಟದ ಪ್ರಾರಂಭ, ಸಿಹಿಯಿಂದ ಊಟ ಪ್ರಾರಂಭ ಮಾಡಬೇಕು. ಹಾಗಾಗಿ ಎಡೆ ಶೃಂಗಾರ ಅಂತ ಬಿಡಿಸ್ತಾರಲ್ಲ ಆರಂಭದಲ್ಲಿ, ಅದರಲ್ಲಿ ಸಿಹಿಯೇ ಮುಖ್ಯ ಆಗಿರುವಂಥದ್ದು, ಅಲ್ಲಿಂದ ಶುರು ಮಾಡಬೇಕು ಅಂತ. ಆದರೆ ಇವತ್ತು ನಾವು ನೋಡ್ತೇವೆ, ಮೊಟ್ಟ ಮೊದಲು ಉಪ್ಪಿನಕಾಯಿ ನಿಕ್ಕಿ ಊಟ ಪ್ರಾರಂಭ ಮಾಡುವಂಥದ್ದು ಅಂಥದ್ದಿದೆ ಇವತ್ತು ಅಂತ. ಮೊದಲನೇ ಕೆಲಸ ಉಪ್ಪಿನಕಾಯಿ ನೆಕ್ಕು ಅಂತ. ಅದು ಯಾವ ರಸ ಉಪ್ಪಿನಕಾಯಿ? ಅದು ಅವ್ರು ಹೇಳ್ತಾ ಇರೋದು ಯಾವುದು, ನಾವು ಮಾಡ್ತಾ ಇರೋದೇನು ಅಂತ. ಅಷ್ಟು ವ್ಯತ್ಯಾಸ ಇದೆ ಅಂತ. ಆರಂಭದಲ್ಲಿ ಸೌತೆಕಾಯಿಯನ್ನು ತಿನ್ನಲೇಬಾರ್ದು ಅಂತ ಆಯುರ್ವೇದ ಹೇಳ್ತದೆ. ಊಟ ಪ್ರಾರಂಭ ಮಾಡುವಾಗ ಸೌತೆಕಾಯಿ ತಿನ್ನಬಾರ್ದು, ಬಾಳೆಹಣ್ಣು ತಿನ್ನಬಾರ್ದು ಅಂತ ನಿಯಮ ಇದು. ಆದರೆ ನಾವು ಕೇಳಿದ್ದು, ನಾವು ನೋಡೋ ಅವಕಾಶಗಳು ನಮಗಿಲ್ಲ ಅಂತ, ಯೋಗ ಭಾಗ್ಯ ನಮಗಿಲ್ಲ, ಸಂತೋಷ ಇದೆ ನಮಗೆ. ಹೊರಗಡೆ ಊಟ ಅಂತ ಏನು ಈಗ ದುಡ್ಡು ಕೊಟ್ಟು ಊಟ ಮಾಡುವಂಥ ವ್ಯವಸ್ಥೆ ಇದೆಯಲ್ಲ, ಅಲ್ಲಿ ಅನೇಕ ಕಡೆ ಮೊದಲು ಸೌತೆಕಾಯಿ ಕೊಡ್ತಾರೆ ಅಂತ ನಾವು ಕೇಳಿದ್ದೇವೆ ಅಂತ. ಆರಂಭದಲ್ಲಿ ಸೌತೆಕಾಯಿ ಕೊಡ್ತೇವೆ ಅಂತ, ಕೊಡ್ತಾರೆ ಅಂತ. ಸೌತೆಕಾಯಿ ಒಳ್ಳೇದೇ, ಕೆಟ್ಟದಲ್ಲ ಅದು. ಆದರೆ ಮೊದಲು ತಿಂದರೆ ಹಾಡೋದು ಅಂತ. ಆರಂಭ ಮಾಡುವಾಗ ಸೌತೆಕಾಯಿ ತಿಂದರೆ ಅದು ತೊಂದರೆ ಮಾಡ್ತದೆ ಅದು ಅಂತ. ನಮ್ಗೆ ಎಷ್ಟು ಜನಕ್ಕೆ ಗೊತ್ತಿದೆ ಈ ವಿಷಯಗಳು. ಹಾಗಾಗಿ ಈ ಚಾತುರ್ಮಾಸದಲ್ಲಿ ಈ ಎಲ್ಲ ಸಂಗತಿಗಳ ಮೇಲೆ ಬೆಳಕು ಚೆಲ್ಲಬೇಕು. ನಮ್ಮ ಪರಂಪರೆ ಏನು, ಅದು ಹೇಗೆ ಊಟವನ್ನು ಹೇಳಿದೆ, ಹಾಗೆ ಆಧುನಿಕ ಜ್ಞಾನ ವಿಜ್ಞಾನದಲ್ಲಿ ಕೂಡ ಏನು ಊಟದ ಬಗ್ಗೆ ಒಳ್ಳೆಯ ವಿಷಯಗಳಿದೆ. ಹಾಗೆ ಇನ್ನೊಂದು ಭಾಳ ದೊಡ್ಡ ವಿಷಯ, ನಾವು ಊಟವನ್ನು ನಾವು ಎಷ್ಟು ಹಾಳು ಮಾಡ್ತೇವೆ. ನಾವು ಅನ್ನಂ ನ ನಿಂದ್ಯಾತ್ ಅಂತ ಅದೇ ಉಪನಿಷತ್ತು ಹೇಳುವಂಥದ್ದು. ಅನ್ನಂ ಬಹುಕುರ್ವಿತ ಅಂತ ಹೇಳ್ತದೆ, ಅದು ಬೇಕಾದಷ್ಟು ಅಡುಗೆ ಮಾಡ್ಕೊಳ್ಬೇಕು ಅಂತ. ಆದರೆ ಅನ್ನಂ ನ ನಿಂದ್ಯಾತ್, ಅನ್ನವನ್ನು ನಿಂದಿಸಬಾರ್ದು ಅಂತ. ಅನ್ನಂನ ನಿಂದ್ಯಾತ್ ಅಂದರೆ ಊಟ ಮಾಡುವಾಗ ನಾವು ಯಾರಿಗಾದ್ರು ಬೈಕೊಂಡ್ರೆ ಅನ್ನಕ್ಕೂ ಮುಟ್ತದೆ ಸ್ವಲ್ಪ, ಅದು ಹೌದು. ಊಟದ ಬಗ್ಗೆ ಕೆಲವು ಸತಿ ನಾವು ಕೆಟ್ಟ ಮಾತುಗಳನ್ನ ಆಡ್ತೇವೆ, ಯಾರ ಮೇಲೂ ಸಿಟ್ಟು ಮಾಡಿಕೊಂಡು ಊಟದ ಬಗ್ಗೆ ಕೆಟ್ಟ ಮಾತುಗಳನ್ನ ಆಡ್ತೇವೆ. ಊಟವನ್ನು ನೂಕೋದುಂಟು, ಕೆಲವು ಸತಿ ಎಸೆಯೋದುಂಟು. ಇದೆಲ್ಲ ಅದೇ ಅನ್ನಂ ನನಿಂದ್ಯಾತ್ ಅನ್ನೋದಕ್ಕೆ ಬರುವಂಥದ್ದು. ಮತ್ತು ಅದಕ್ಕಿಂತ ಹೆಚ್ಚಾಗಿ ವ್ಯರ್ಥ ಮಾಡುವಂಥದ್ದು. ನಾವು ತಿನ್ನೋದಕ್ಕಿಂತ ಹೆಚ್ಚು ವ್ಯರ್ಥ ಮಾಡ್ತೇವೆ ಅಂತ. ಅದರಲ್ಲೂ ಶ್ರೀಮಂತ ಆಗ್ತಾ ಹೋದಂತೆ ಈ ವ್ಯರ್ಥ ಮಾಡೋದು ಜಾಸ್ತಿ ಆಗ್ತಾ ಹೋಗ್ತದೆ. ಅದರ ಅರ್ಥ ಏನು ಅಂದರೆ, ಮುಂದೆ ಅವನಿಗೆ ಅಷ್ಟು ಉಪವಾಸಕ್ಕಾದಿದೆ ಅಂತ, ಮುಂದಿನ ಜನ್ಮಗಳಲ್ಲಿ ಅಂತ. ಯಾಕೆಂದರೆ ಯಾರಿಗೂ ಇಲ್ಲದೆ ಹೋಯ್ತಲ್ಲ ಅನ್ನ, ಅದು ಅಷ್ಟು ಭಾಗ, ಅದು ಅನ್ನಕ್ಕೆ ಗೌರವ ಕೊಡಲಿಲ್ವಲ್ಲ, ಅಷ್ಟು ಉಪವಾಸಕ್ಕಾದಿದೆ ಅಂತಲೇ ಅರ್ಥ ಅದಕ್ಕೆ ಅಂತ. ಹಾಗಾಗಿ ಈ ಎಲ್ಲವನ್ನೂ ಕೂಡ ನಾವು ಚಿಂತನೆ ಮಾಡಬೇಕು. ಏನೂ ಮಾಡ್ತಾ ಇಲ್ಲ ನಾವಿವತ್ತು. ಒಟ್ಟು ತಿನ್ನೋದು, ನಿಂತ್ಕೊಂಡಾಗ ಕೂತ್ಕೊಂಡಾಗ ಓಡಾಡ್ತಾನೋ,
ಹೇಗೋ ಅದಕ್ಕೆ ಯಾವ ಮರ್ಯಾದೆಯೂ ಇಲ್ಲ ಆ ಊಟಕ್ಕೆ ಅಂತ, ಆ ರೀತಿಯಲ್ಲಿ ತುತ್ತಿನ ಚೀಲ ತುಂಬಿಸುವ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ಊಟ ಅಂತ ಅದಕ್ಕೆ ಹೆಸರಲ್ಲ ಅದಕ್ಕೆ. ಹಾಗೆ ಅದು ಇವತ್ತು ನಡೀತಾ ಇದೆ. ಹಾಗಾಗಿ ಒಂದು ಚಿಂತನೆ ಅದೇನೆಂದರೆ 60 ದಿನಗಳ ಕಾಲ ಇಡೀ ಚಾತುರ್ಮಾಸದ ಅವಧಿಯಲ್ಲಿ ಈ ಆಹಾರದ ಬಗ್ಗೆ ಚಿಂತನೆ ಮಾಡೋಣ. ಪ್ರತಿ ಪ್ರವಚನವೂ ಕೂಡ ಆಹಾರದ ಬಗ್ಗೆ ಇರುವಂಥದ್ದು, ಪ್ರತಿದಿನವೂ ಕೂಡ ಅಥವಾ ಪ್ರತಿ ಪ್ರವಚನವೂ ಕೂಡ ಆಹಾರದ ಬಗ್ಗೆ ಇರುವಂಥದ್ದು. ಹಾಗೆ ವಿಶೇಷ ನಮಗೆ ಗೊತ್ತಿರದ ವಿಶೇಷವಾದ ಬಗೆಗಳನ್ನು ಮಾಡುವಂಥದ್ದು. ಈ ಸಮಯದಲ್ಲಿ ಪ್ರಾಚೀನ ಗ್ರಂಥಗಳಿದೆ, ಭೋಜನ ಕುತೂಹಲಂ ಇದೆ, ಕ್ಷೇಮ ಕುತೂಹಲಂ ಇದೆ. ಈ ಗ್ರಂಥಗಳಲ್ಲಿ ಇವತ್ತು ನಾವು ಮಾಡ್ತಾ ಇಲ್ಲ ಅಂತ ಅನೇಕ ಬಗೆಗಳಿದ್ದಾವೆ, ಅದನ್ನು ಮಾಡ್ಬೋದು. ಅಥವಾ ಚಾಲ್ತಿಯಲ್ಲಿ ಇದೆ ಅಪರೂಪ ಆದರೆ ಅಂಥ ಬಗೆಗಳನ್ನು ಕೂಡ ಮಾಡ್ಬೋದು. ಹಾಗೆ ಅಂಥ ಊಟದ ಒಂದು ನಿಜವಾದ ರೂಪದ ದರ್ಶನ ಈ ಸಮಯದಲ್ಲಿ ಆಗಬೇಕು ಅನ್ನುವಂಥ ಒಂದು ಪ್ರಯತ್ನ. ಹಾಗಾಗಿ ನೀವೆಲ್ಲ ಅದಕ್ಕೆ ಕೈ ಜೋಡಿಸ್ಬೇಕು. ನೀವೆಲ್ಲ ಬಂದು ಊಟ ಮಾಡಬೇಕು, ಊಟದ ಬಗ್ಗೆ ತಿಳ್ಕೊಳ್ಬೇಕು ಅಂತ, ಸರಿಯಾಗಿ ಊಟ ಮಾಡಬೇಕು. ಮತ್ತು ಮನೆಗೆ ಹೋಗಿ ಸರಿಯಾದ ಪದ್ಧತಿಯನ್ನು ಇಟ್ಕೊಳ್ಬೇಕು, ಊಟದ ಪದ್ಧತಿಯನ್ನು ಸರಿಯಾಗಿ ಇಟ್ಕೊಳ್ಬೇಕು. ಇದು ಇದರ ಉದ್ದೇಶ. ಈ ಬಾರಿ ಈ ಚಾತುರ್ಮಾಸಕ್ಕೆ ಯಾವಾಗಲೂ ಸೇವೆ ಮಾಡೋರಿದ್ದಾರೆ. ನಮ್ಮ ಮಹಾಮಂಡಲ ಇದೆ, ಇಡೀ ಸಮಾಜದಾದ್ಯಂತ ಸಂಪರ್ಕ ಮಾಡಿ ಇಡೀ ಜನತೆಯನ್ನು ಚಾತುರ್ಮಾಸ ಜೊತೆ ಜೋಡಿಸೋ ಕೆಲಸ ಅವರಿದ್ದಿದೆ. ಯಾವಾಗಲೂ ಅವರ ಸೇವೆಯನ್ನು ಜೋಡಿಸುವಂಥದ್ದು ಅವ್ರು ಮಾಡ್ತಾರೆ ಆ ರೀತಿಯಲ್ಲಿ. ಹಾಗೆ ನಮ್ಮ ಇಲ್ಲಿಯ ಈ ಅಶೋಕಾಲೋಕ, ಇಲ್ಲಿಯ ಪರಿಸರ ಇದೆ. ಈಗ ನಮ್ಮ ದೇವಶ್ರವ ಶರಣರಿದ್ದಾರೆ ಉದಾಹರಣೆಗೆ, ನಮ್ಮ ಪ್ರಸನ್ನ ಇಲ್ಲಿ ಆಡಳಿತಾಧಿಕಾರಿ ಇದ್ದಾರೆ, ಮಂಜಣ್ಣ ತಂಡ ಇದೆ, ಇವರು ಇರ್ಬೋದು. ಅಥವಾ ನಮ್ಮ ಕೇಂದ್ರ ಕಾರ್ಯಾಲಯ ಇರ್ಬೋದು, ಅವರು ವ್ಯಾಪಾರ ಜೋಡಿಸ್ಕೊಳ್ತಾರೆ, ತುಂಬ ತೋರಿಸ್ಕೊಳ್ತಾರೆ. ಈ ಸತಿ ವಿಶೇಷವಾಗಿ ತೋರಿಸ್ಕೊಳ್ತಾ ಇದ್ದಾರೆ ಅವರು ಕೂಡ. ಹಾಗಾಗಿ ಅವರು ಇರ್ಬೋದು. ಹಾಗೆ ಪ್ರತಿ ಚಾತುರ್ಮಾಸ್ಯಕ್ಕೂ ನಾವಿಲ್ಲಿ ಹೆಸರು ಹೇಳೋಕ್ಕೆ ಸಾಧ್ಯ ಇಲ್ಲ. ಅವರು ಪ್ರತಿ ವರ್ಷ ಬಂದು ಸೇವೆ ಮಾಡ್ತಾರೆ. ಯಾರೋ ಮಾಲೆ ಕಟ್ತಾರೆ, ಇನ್ಯಾರೋ ಬಾಳೆ ಎಲ್ಲ ತಂದು ಕೊಡ್ತಾರೆ, ಮತ್ತೇನೋ ಸೇವೆ ಮಾಡ್ತಾರೆ. ಅವರೆಲ್ಲ ತಮ್ಮ ಸೇವೆಯನ್ನು ತುಂಬ ಒಳ್ಳೆಯ ರೀತಿಯಿಂದ ಮಾಡಬೇಕು. ಕೇಳಿ ಅನ್ನಬ್ರಹ್ಮ ಚಾತುರ್ಮಾಸ್ಯ ನಮ್ಮ ಶಾಸನ ತಂತ್ರದ ಕಾರ್ಯದರ್ಶಿಗಳು ಹೇಳಿದರು, ಈ ಸರ್ತಿ ಸುವಸ್ತಿನ ಬಗ್ಗೆ ನಾವು ವಿಶೇಷ ಒತ್ತು ಕೊಡ್ತೇವೆ ಅಂತ. ಹಾಗಾಗಿ ಸುವಸ್ತು ಅನ್ನಪೂರ್ಣೇಶ್ವರಿ ರೂಪದಲ್ಲಿ, ಹಣದ ರೂಪದಲ್ಲಲ್ಲ, ಅದಕ್ಕಿಂತ ಮುಖ್ಯವಾಗಿ ಸುವಸ್ತುಗಳ ರೂಪದಲ್ಲಿ ತುಂಬ ಸೇವೆಯನ್ನು ಎಲ್ಲರೂ ಮಾಡಬೇಕು ಈ ಸಾರಿ. ಯಾಕೆಂದರೆ ಅನ್ನಪೂರ್ಣೇಶ್ವರಿ ಸೇವೆ ಈ ಚಾತುರ್ಮಾಸದ ರೂಪದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಹಾಗೆ ಎಲ್ಲರೂ ಸೇರಿ ತುಂಬ ಒಳ್ಳೆ ರೀತಿಯಿಂದ ಚಾತುರ್ಮಾಸದ ಕಾರ್ಯಕ್ರಮ ನಭೂತೋ ಎಂಬಂತೆ ಸಂಪನ್ನವಾಗಲಿ. ಒಂದು ಸಂದೇಶ ಇಡೀ ಸಮಾಜಕ್ಕೆ, ದೇಶಕ್ಕೆ, ಲೋಕಕ್ಕೆ ಒಂದು ಸಂದೇಶ ಹೋಗುವಂತೆ ಆಗಲಿ ಈ ಚಾತುರ್ಮಾಸದ ಮೂಲಕವಾಗಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಹಾರೈಸ್ತೇವೆ. ಅಂತೂ 3 ಸೇರಿರತಕ್ಕಂಥ ಒಂದು ತ್ರಿವೇಣಿ ಸಂಗಮದ ಆಗಿರುವಂಥ ಒಂದು ಕಾರ್ಯಕ್ರಮ, ಒಂದು ತ್ರಿಕೋಣದಾಗಿದೆ ನೋಡಿ. ಇಲ್ಲೊಂದು ಪ್ರಣಯದ ಕುಟುಂಬ, ಇಲ್ಲೊಂದು ಪ್ರಣಯದ ಕುಟುಂಬ, ಇಲ್ಲಿ ಪೀಠ ಅಂದರೆ ಒಂದು ತ್ರಿಕೋಣ ಇದ್ದಾಗಿದೆ ನೋಡಿ ಅಂತ. ಹಾಗಾಗಿ ಹಾಗೆ ಒಂದು ತ್ರಿಕೋಣವೇ ಇವತ್ತಿನ ಒಂದು ವಿಶೇಷ ಎಂಬುದಾಗಿ ನಾವು ಭಾವಿಸ್ತೇವೆ. ಎಲ್ಲ ಅನ್ನಪೂರ್ಣೇಶ್ವರಿ ನಮ್ಮ ಮುಂದೆ ಇರ್ತಕ್ಕಂಥದ್ದು, ಈ ಸಮಯದಲ್ಲಿ ಸಮರ್ಪಣೆ ಆಗಿರುವಂಥದ್ದು ಅನ್ನಪೂರ್ಣೇಶ್ವರಿ ನೋಡಿ. ಇಲ್ಲಿ ಒಂದು ಹಿತ್ತಾಳೆ ಪಾತ್ರೆಯಲ್ಲಿ, ಆ ಪಾತ್ರೆ ಕೂಡ ತುಂಬ ಮುಖ್ಯ. ಯಾವ ಪಾತ್ರೆಯಲ್ಲಿ ಅಡುಗೆ ಮಾಡ್ತೇವೆ, ಯಾವ ಪಾತ್ರೆಯಲ್ಲಿ ಊಟ ಮಾಡ್ತೇವೆ, ಅದು ಕೂಡ ತುಂಬ ಮುಖ್ಯ. ಅದು ಎಲ್ಲಿವರೆಗೆ ಹೇಳಿದೆ ಅಂದರೆ, ನೀವು ಒಲೆಗೆ ಯಾವ ಕೊಳ್ಳಿಯನ್ನು ಹಾಕ್ತೀರಿ ಅಂತ ಅಲ್ಲಿವರೆಗೆ ಹೇಳಿದೆ ಅಂತ. ಒಲೆಗೆ ಹಾಕಿದ ಕೊಳ್ಳಿ ಒಳ್ಳೆದಲ್ಲದೆ ಇದ್ದಾಗ ಅದು ಪರಿಣಾಮಗಳೇನು ಅಂತ. ಈಗ ಕೊಳ್ಳಿ ಹಾಕುವ ಪ್ರಶ್ನೆ ಇಲ್ಲ, ಈಗ ಕೊಳ್ಳಿ ಹಾಕಲಾಗಿದೆ ಅಂತ. ಒಲೆ ಅನ್ನೋ ಪದ್ಧತಿಗೆ ನಾವು ಕೊಳ್ಳಿ ಹಾಕ್ಬಿಟ್ಟಿದ್ದೇವೆ ಈಗ ಅಂತ. ಅದಕ್ಕೆ ಯಾವ ಫಲ ಹೇಳಬೇಕೋ ದೇವರಿಗೆ ಗೊತ್ತು. ನೀಲಿ ಜ್ವಾಲೆಯಲ್ಲಿ ಬೆಂದಿದ್ದಕ್ಕೆ ಅದಕ್ಕೆ ಏನು ಫಲ ಹೇಳಬೇಕೋ ಅದು ಭಗವಂತನೇ ಬಲ್ಲ ಅದನ್ನು ಅಂತ. ಹಾಗಿದೆ ಈಗಿನ ಒಂದು ಸಂದರ್ಭ. ಆದರೆ ಇಲ್ಲಿ ನೋಡಿ, ಹಿತ್ತಾಳೆ ಪಾತ್ರೆಯಲ್ಲಿ ಕೆಂಪಕ್ಕಿ, ಅದರೊಳಗೆ ಹಿತ್ತಾಳೆ ಸೋಟುಗಳಿದ್ದಾವೆ. ಇದೆಲ್ಲ ನಮ್ಮ ಹಳೆಯ ಕ್ರಮ ಅಂತ, ಹಳೆಯ ವ್ಯವಸ್ಥೆ ಹೀಗಿತ್ತು ಅಂತ. ಅನ್ನಪೂರ್ಣೇಶ್ವರಿ ಅಂದರೆ ಇದು ಅಂತ. ನೀವು ಈಗೇನು ಎಲ್ಲಿ ನಿಮ್ಮ ಅಡುಗೆ ಮನೆ ಏನಿದೆ, ಕಟ್ಟೆ ಏನಿದೆ, ಮೊದಲೆಲ್ಲ ಕಟ್ಟೆ ಇರ್ತಿರ್ಲಿಲ್ಲ. ಸೊಂಟ ಬಗ್ಗಿಸೋ ಪದ್ಧತಿ ಬಿಟ್ಟು ಹೋದ್ಮೇಲೆ ಈ ಕಟ್ಟೆ ಬೇಕಾಯಿತು. ಅಲ್ಲೇನು ಒಲೆ ಅಂತ ಇದೆ, ಆ ಒಲೆಯಲ್ಲಿ ಅನ್ನಪೂರ್ಣೇಶ್ವರಿ ಬರೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿಗೆ ಅನ್ನಪೂರ್ಣೇಶ್ವರಿ ಹೇಗೆ ಬರೋದು ಅಲ್ಲಿಗೆ ಅಂತ. ಹಾಗಾಗಿ ಒಂದು ಸಂದೇಶ ಇಲ್ಲಿದೆ ಎಂಬುದಾಗಿ ನಾವು ಭಾವಿಸ್ತೇವೆ. ಬನ್ನಿ, ಭಾಗವಹಿಸಿ. ಉಪನಯನದಲ್ಲಿ ಭಾಗವಹಿಸಿದ್ರು ಎಲ್ಲರೂ ಕೂಡ ಚಾತುರ್ಮಾಸದಲ್ಲಿ ಭಾಗವಹಿಸೋಕ್ಕೆ ಸಾಧ್ಯ ಆಗದಿರೋರು ಕೂಡ ಎಲ್ಲರೂ ದೊಡ್ಡ ರೀತಿಯಿಂದ ಬಂದು ಈ ಕಾರ್ಯಕ್ರಮದಲ್ಲಿ, ಈ ಯಜ್ಞದಲ್ಲಿ ಭಾಗವಹಿಸಿ ಫಲಭಾಗಿಗಳಾಗಿ ಇದರ ಶ್ರೇಯಸ್ಸನ್ನು ನೀವೆಲ್ಲರೂ ಕೂಡ ಪಡ್ಕೊಳ್ಳಿ ಎಂಬುದಾಗಿ ಈ ಸಮಯದಲ್ಲಿ ಆಶಿಸ್ತೇವೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.